ಬುದ್ಧ ಅವರು ಒಂದು ದೊಡ್ಡ ತಪಸ್ಸಿನ ನಂತರ ತಮ್ಮ ಆ, ಒಂದು ಆ, ವಿಚಾರಗಳ ಜೊತೆಗೆ ಅವರ ಒಂದು ಬುದ್ಧಿಶಕ್ತಿಯಿಂದ ಅವರ ಒಂದು ಸಿದ್ಧಿ ಪಡಿಸ್ಕೊಂಡು ಅವರ ತತ್ವಗಳನ್ನ ಜನರಿಗೆ ತಲುಪಿಸ್ತಾ ಹೋದ್ರು. ಅದರಲ್ಲಿಂದ ಎಲ್ಲರೂ ಇಂಪ್ರೆಸ್ ಆದ್ರು, ತಮ್ಮ ಜೀವನವನ್ನ ಬದಲಾವಣೆ ಮಾಡ್ಕೊಂಡ್ರು. ಅವರನ್ನ ಒಂದು ಮಾದರಿಯಾಗಿ ನಾವೆಲ್ಲ ತಗೊಂಡ್ವಿ. ಓಕೆ, ಇದೆಲ್ಲ ಪಾಸ್ಟ್. ನಾವೆಲ್ಲ ಜೀವನದಲ್ಲಿ ನಮ್ಮ ಪುಸ್ತಕದಲ್ಲಿ ಪ್ರೈಮರಿ ಸ್ಕೂಲ್ ಹೈಸ್ಕೂಲ್ ಅಲ್ಲಿ ನಾವೆಲ್ಲ ಓದಿ ತಿಳಿದು ಕಲ್ತಂಥದ್ದು. ಸೊ ಈಗ ನಾವು ಒಂದು ಫೀಲ್ಡ್ ಅಲ್ಲಿ ಬಂದಿದ್ದೀವಿ. ಅದು ಫೀಲ್ಡ್ ಏನು ಅಂದ್ರೆ ಬಿಸ್ನೆಸ್. ಓಕೆ, ಸೊ ಈ ಬಿಸ್ನೆಸ್ ಅಂದ್ರೆ ಏನು? ಬುದ್ಧಂ ಶರಣಂ ಗಜ್ಜಾಮಿ ಅಂತಾರೆ. ಅದೇ ರೀತಿ ಸಂಗಂ ಶರಣಂ ಗಜ್ಜಾಮಿ ಅಂತಾನು ನಾವು ಕೇಳಿದೀವಿ ಅವರ ಮಾತಿನಲ್ಲಿ. ಏನಿದು ಸಂಗಂ ಶರಣಂ ಗಜ್ಜಾಮಿ ಅಂದ್ರೆ ಏನು ಅಂದ್ರೆ ಸಂಘ. ನಾವು ಯಾರ ಜೊತೆಗೆ ಸಂಘ ಮಾಡ್ತೀವಲ್ಲ ಅದು ನಾವು ಆಗಿರ್ತೀವಿ ಅಲ್ವಾ? ಸೊ ಸಂಘ ಬಹಳನೇ ಮುಖ್ಯವಾಗಿರುತ್ತೆ. ನಮ್ಮ ಸಂಘ ಅಂದ್ರೆ ಯಾರ ಜೊತೆಗೆ ನಾವು ಒಳನಾಟದಲ್ಲಿ ಇರ್ತೀವಿ, ಸ್ನೇಹ ಮಾಡ್ತೀವಿ, ಅದು ನಾವು ಆಗ್ತೀವಿ ಅಂತ. ಸೊ ನೀವು ಒಳ್ಳೆಯವರ ಸಂಘ ಮಾಡಿ ಅಂತಂದೇಳಿ ಅವರು ಯಾವತ್ತೂ ಹೇಳಿದ್ದಾರೆ. ಸೊ ಈ ಬಿಸ್ನೆಸ್ ಮಾಡುವಾಗ ಬಹಳ ಜನ ತಪ್ಪು ಏನ್ ಮಾಡ್ತಾರೆ ಅಂತಂದ್ ಹೇಳಿದ್ರೆ ಬ್ಯಾಡ್ ಪೀಪಲ್ಸ್ ಅವರ ಜೊತೆಗೆ ಸಂಘ ಮಾಡ್ತಾರೆ. ಸೊ ಹಾಗಾಗಿ ನೆಟ್ವರ್ಕ್ ಮಾರ್ಕೆಟಿಂಗ್ ನಲ್ಲಿ 99% ಫೇಲ್ಯೂರ್ ಆಗೋದಕ್ಕೆ ಕಾರಣ ಏನು ಅಂತಂದ್ ಹೇಳಿದ್ರೆ ಅವರ ಸಂಘ ದೋಷ ಅಥವಾ ಸವಾಸ ದೋಷ ಕೆಟ್ಟದಾಗಿರುತ್ತೆ. ಸೊ ಇದು ಒಂದು ನಾವು ಅಳವಡಿಸ್ಕೋಬೇಕಾಗಿರುತ್ತೆ. ಸೊ ಇವತ್ತು ನಾನು ನಿಮಗೆ ಏನ್ ಹೇಳೋದಕ್ಕೆ ಹೋಗ್ತಾ ಇದ್ದೀನಿ ಅಂತಂದ್ರೆ ಬುದ್ಧ ಅವರ ತತ್ವಗಳನ್ನ ಒಂದು 2-3 ತತ್ವಗಳನ್ನ ನಾನು ತಗೊಂಡಿದ್ದೀನಿ. ಅಂದ್ರೆ ಕೋಟ್ಸ್, ಅವ್ರು ಹೇಳಿರುವಂತಹ ಕೋಟ್ಸ್ ಗಳನ್ನ ನಾನು ತಗೊಂಡಿದ್ದೀನಿ. ಅದನ್ನ ಯಾವ ರೀತಿ ನಮ್ಮ ಲೈಫಿನಲ್ಲಿ ಜೊತೆಗೆ ನಮ್ಮ ಬಿಸ್ನೆಸ್ಸಿನಲ್ಲಿ ಅಳವಡಿಸ್ಕೋಬೇಕು ಅನ್ನೋದನ್ನ ನೋಡ್ತಾ ಬರೋಣ. ಓಕೆ, ನಿಮಗೆ ಆಲ್ರೆಡಿ ಗೊತ್ತಿರುವಂತಾನೆ ವಿಷಯ, ಬಟ್ ನನ್ನ ಆಂಗಲ್ ಅಲ್ಲಿ ನಾನು ಹೇಳೋದಕ್ಕೆ ಹೋಗ್ತಾ ಇದ್ದೀನಿ. ನಿಮಗಿದು ಒಂದು ಸ್ಪೆಷಲ್ ಅಂತ ಅನ್ಸುತ್ತೆ ಅಥವಾ ಒಂದು ರಿಫ್ರೆಶ್ಮೆಂಟ್ ಅಂತ ಅನ್ಸುತ್ತೆ. ಸೊ ಮೊದಲನೇದಾಗಿ ಅವರು ಹೇಳಿರೋದೇನು ಅಂತಂದು ಹೇಳಿದ್ರೆ ಕೆಟ್ಟ ಸಮಯ ಎಲ್ಲರಿಗೂ ಬರುತ್ತೆ. ಕೆಟ್ಟ ಸಮಯ ಎಲ್ಲರಿಗೂ ಬರುತ್ತೆ. ಆ ಕೆಟ್ಟ ಸಮಯ ಬಂದಾಗ ಏನ್ ಮಾಡ್ಬೇಕು ಅಂತ ಅಂದ್ರೆ ಕೆಟ್ಟ ಪರಿಸ್ಥಿತಿ ಅಥವಾ ಕೆಟ್ಟ ಸಿಚುವೇಶನ್ ಅಂತ ನಾವೇನ್ ಕರಿತೀವಿ ಅದು. ಸೊ ಈ ಕೆಟ್ಟ ಸಮಯ ಕೆಟ್ಟ ಪರಿಸ್ಥಿತಿ ಬಂದಾಗ ನಾವೇನ್ ಮಾಡ್ಬೇಕು ಅಂತ. ಸೊ ಕೆಟ್ಟ ಸಮಯ ಬಂದಾಗೆ ಪಾಸ್ ಮಾಡ್ಬೇಕಂತೆ. ಪಾಸ್ ಅಂತಂದ್ರೆ ನಿಲ್ಬೇಕಂತೆ, ಸ್ಟಾಪ್ ಮಾಡ್ಬೇಕಂತೆ. ಓಡಾಡಬಾರ್ದು, ಜಾಸ್ತಿ ಟೆನ್ಷನ್ ತಗೋಬಾರ್ದು, ಜಾಸ್ತಿ ಅಯ್ಯೋ ಹಂಗ್ಯಾಕ್ ಬಂತು ಹಂಗ್ಯಾಕ್ ಬಂತು ಹಂಗ್ಯಾಕ್ ಬಂತು ಅಂತ ಜಿಗದಾಡಬಾರ್ದು. ಪಾಸ್ ಮಾಡಿ ಅಂತ ಹೇಳಿದ್ದಾರೆ. ಸೊ ಪಾಸ್ ಮಾಡ್ಬಿಟ್ಟು ಏನ್ ಮಾಡ್ಬೇಕು ಅಂತಂದ ಹೇಳಿದ್ರೆ ರೆಸ್ಟ್ ಮಾಡಿ ಅಂತ. ಅಂದ್ರೆ ಕೆಟ್ಟ ಸಮಯ ಬಂದಾಗೆ ಸ್ವಲ್ಪ ನಿಮ್ಮ ಮನಸ್ಸನ್ನ ಹತೋಟಿಯಲ್ಲಿ ಇಡ್ಕೊಳ್ಳಿ. ನಿಮ್ಮ ಮನಸ್ಸನ್ನ ಹೇಳ್ತಾರಲ್ಲ ಮಂಗನ ಕೈಲಿ ಕೊಟ್ಟಂಗೆ ಅಂತ. ಸೊ ನಿಮ್ಮ ಮನಸ್ಸನ್ನ ಹತೋಟಿಯಲ್ಲಿ ಇಡ್ಕೊಳ್ಳಿ. ಕೆಟ್ಟ ಸಮಯ ಬಂದಾಗೆ ಸ್ವಲ್ಪ ಪಾಸ್ ಮಾಡಿ. ಸೊ ಇದನ್ನ ಬಿಸ್ನೆಸ್ಗೆ ನಾವು ಹೋಲಿಸಿದ್ರೆ, ಜೀವನಕ್ಕೆ ಹೋಲಿಸಿದ್ರೆ ನಿಮ್ಗೆ ಗೊತ್ತಿದೆ, ಬಿಸ್ನೆಸ್ಗೆ ಹೋಲಿಸಿದ್ರೆ ಬಹಳ ಜನ ನಾವೆಲ್ಲ ಮಧ್ಯಮ ವರ್ಗದವರು, ನಮಗೆ ಅಪ್ಪ ಅಮ್ಮ ಯಾವತ್ತು ಬಿಸ್ನೆಸ್ ಕಲಿಸ್ಕೊಟ್ಟಿಲ್ಲ. ನಮಗೆ ಬಿಸ್ನೆಸ್ ಅಂದ್ರೇನೆ ಗೊತ್ತಿಲ್ಲ ಫಸ್ಟ್ ಆಫ್ ಆಲ್. ಸೊ ಬಿಸ್ನೆಸ್ ಅಂತಂದು ಹೇಳಿದ್ರೆ ನಮಗೆ ಜೀರ್ಣನೇ ಆಗಲ್ಲ. ಈ ಪದ ನಮ್ ಕಿವಿಗೆ ಬಿದ್ರೇನೆ ಒಂಥರ ಶಾಕ್ ಆದಂಗ ಆಗುತ್ತೆ. ಯಾಕೆ ಅಂತಂದು ಹೇಳಿದ್ರೆ ವಿ ಆರ್ ಆಲ್ ಬಾರ್ನ್ ಟು ಬಿಕಮ್ ಗುಲಾಮಸ್. ನಾವೆಲ್ಲ ಹುಟ್ಟಿರೋದು ಯಾಕೆ? ಗುಲಾಮ ಆಗೋದಕ್ಕೆ ಅಂತಂದೇಳಿ ನಮ್ಮ ತಂದೆ ತಾಯಿ ಹಾಗೂ ನಮ್ಮ ಶಿಕ್ಷಣ ನಮಗೆ ಕಲಿಸ್ಕೊಟ್ಬಿಟ್ಟಿದೆ. ನೀನ್ ಗುಲಾಮನಾಗು ಗುಲಾಮನಾಗು, ಕೆಲಸ ಮಾಡು ಕೆಲಸ ಮಾಡು ಕೆಲಸ ಮಾಡು. ಮನೆಯಿಂದನೂ ಅಪ್ಪ ಅಮ್ಮ, ಸ್ಕೂಲಿಂದನೂ ಟೀಚರ್ಸ್. ಗುಲಾಮನಾಗೋದು ಹೇಗೆ ಅನ್ನೋದ್ರ ಬಗ್ಗೆ ಪಾಠ್ಯ ಪುಸ್ತಕಗಳು ಇದಾವೆ ಹೊರತು ದಿವಾನ್ ಆಗೋದು, ಒಬ್ಬ ಕಿಂಗ್ ಆಗೋದು ಹೆಂಗೆ ಅಂತ ಪಾಠ್ಯ ಪುಸ್ತಕಗಳು ಎಲ್ಲೂ ಇಲ್ಲ ನಮ್ದು. ಹೌದಲ್ಲ? ಸೊ ಹಂಗಾಗಿ ಬಿಸ್ನೆಸ್ ಅನ್ನೋ ಪದ ನಮ್ಮ ಕಿವಿಗೆ ಬೀಳ್ತಿದ್ದಂಗೆ ನಮಗೆ ಒಂಥರ ಶಾಕ್ ಆಗ್ಬಿಡುತ್ತೆ. ಆ ಬಿಸ್ನೆಸ್ ಅಂತ. ಅದಕ್ಕೆ ಈ ಬಿಸ್ನೆಸ್ ಮಾಡುವಾಗ ನಮಗೆ ಒಂದು ಕೆಟ್ಟ ಕಾಲ ಅಂತ ಬರುತ್ತೆ ಅಥವಾ ಒಂದು ಕೆಟ್ಟ ಪರಿಸ್ಥಿತಿ ಅಂತ ಬರುತ್ತೆ. ಒಂದ್ಸಲ ಫೇಲ್ಯೂರ್ ಆಗುತ್ತೆ, ಒಂದ್ಸಲ ಸಕ್ಸಸ್ ಆಗುತ್ತೆ. ಕೆಲವೊಬ್ಬರಿಗೆ ಟಕ್ ಅಂತ ಬಿಸ್ನೆಸ್ ಗ್ರೋತ್ ಆಗುತ್ತೆ, ಕೆಲವೊಬ್ಬರಿಗೆ ಗ್ರೋತೇ ಆಗೋದಿಲ್ಲ ಬಿಸ್ನೆಸ್. ಓಕೆ, ಈ ಕೆಟ್ಟ ಪರಿಸ್ಥಿತಿಯಲ್ಲಿ ನೀನು ಇಲ್ಲದೆಲ್ಲ ಯೋಚನೆ ಮಾಡಬೇಡ, ಟೆನ್ಷನ್ ತಗೋಬೇಡ, ಪಾಸ್ ಮಾಡು, ರೆಸ್ಟ್ ಮಾಡು ಅಂತ. ರೆಸ್ಟ್ ಅಂತಂದ ಹೇಳಿದ್ರೆ ಎಲ್ಲ ಮೊಬೈಲ್ ಸ್ವಿಚ್ ಆಫ್ ಮಾಡಿ ನಿದ್ದೆ ಹೊಡಿ ಅಂತಂದಲ್ಲ. ಪುಸ್ತಕಗಳನ್ನ ಓದು, ಗುರುವನ್ನ ಆಯ್ಕೆ ಮಾಡ್ಕೋ, ಮೋಟಿವೇಶನ್ ಅನ್ನ ತಗೋ, ಶಿಕ್ಷಣವನ್ನ ತಗೋ, ನಿನ್ನನ್ನು ನೀನು ಸೆಲ್ಫ್ ಮೋಟಿವೇಟ್ ಮಾಡ್ಕೋ, ನಿನ್ನ ಡ್ರೀಮ್ಸ್ ಅನ್ನ ಇನ್ನೊಂದ್ಸಲ ರಿಸರ್ಚ್ ಮಾಡ್ಕೋ, ನಿನ್ನ ತಪ್ಪುಗಳು ಎಲ್ಲೆಲ್ಲಿದೆ ಅದನ್ನ ಹುಡುಕೋ. ಪಾಸ್ ಮಾಡು, ಅವಸರ ಮಾಡಬೇಡ ಅಂತ. ಪಾಸ್ ಮಾಡು ಅಂತ, ನಿಲ್ಲಿಸು.
ನಿಲ್ಸಿ ರೆಸ್ಟ್ ಮಾಡು. ರೆಸ್ಟ್ ಅಂತ ಹೇಳಿದ್ರೆ ಇದನ್ನೆಲ್ಲ ಸ್ಟಡಿ ಮಾಡು ಅಂತ. ದೆನ್ ರೀಸ್ಟಾರ್ಟ್ ಅಂತ. ಪಾಸ್, ರೆಸ್ಟ್, ರೀಸ್ಟಾರ್ಟ್. ನೋಡಿ, ಪಾಸ್, ರೆಸ್ಟ್, ರೀಸ್ಟಾರ್ಟ್. ಸೊ ಪಾಸ್ ಮಾಡು, ಸ್ಟಡಿ ಮಾಡು, ಮತ್ತೆ ರೀಸ್ಟಾರ್ಟ್ ಮಾಡು, ನಿಲ್ಬೇಡ ಅಂತಂದು ಹೇಳಿದ್ದಾರೆ. ಓಕೆ, ಸೊ ಈ ಜರ್ನಿನ ನಾವು ಕಂಟಿನ್ಯೂ ಮಾಡ್ಬೇಕಾಗಿರುತ್ತೆ. ಇದು ಬಿಸ್ನೆಸ್ನಲ್ಲಿ ಬಹಳಷ್ಟು ಜನ ಮಾಡೋದಿಲ್ಲ. ಯಾವಾಗ ಅವರು ಕೆಟ್ಟ ಸಮಯ ಬರುತ್ತೆ ಅವಾಗ ಏನಂತಾರೆ ಗೊತ್ತಾ, ನಾನು ಬಿಸ್ನೆಸ್ ಮಾಡಬಾರ್ದಾಗಿತ್ತು, ನಾನು ನೆಟ್ವರ್ಕ್ ಮಾರ್ಕೆಟಿಂಗ್ ಮಾಡಬಾರ್ದಾಗಿತ್ತು, ನಾನು ಇವನ್ ಕೆಳಗಡೆ ಸೇರ್ಬಾರ್ದಾಗಿತ್ತು, ಈ ಕಂಪ್ನಿಗೆ ಸೇರ್ಬಾರ್ದಾಗಿತ್ತು, ಅಲ್ಲಿ ಸೇರ್ಬಾರ್ದಾಗಿತ್ತು. ಈ ರೀತಿ ಒಂದು ಡೆವಿಲ್ ಥಾಟ್ಸ್, ಅಂದ್ರೆ ಒಂದು ನಕಾರಾತ್ಮಕ ಯೋಚನೆಗಳನ್ನ ಮಾಡ್ತಾ 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 ಅವ್ರ ಜೀವನವನ್ನ ಅವರು ಸ್ಪಾಯಿಲ್ ಮಾಡ್ಕೊಂತ ಬರ್ತಾರೆ. ಸೊ ಇದು ಆಗ್ಬಾರ್ದು ಅಂತಂದು ಹೇಳಿದ್ರೆ ಬುದ್ಧ ಅವರು ಹೇಳಿರುವಂತಹ ಈ ಪಾಸ್, ರೆಸ್ಟ್, ರೀಸ್ಟಾರ್ಟ್. ಓಕೆ, ಪಾಸ್, ರೆಸ್ಟ್, ರೀಸ್ಟಾರ್ಟ್, ಈ ಪದನ ನೆನ್ಪಿಟ್ಕೊಳ್ಳಿ, ಬರೆದಿಡ್ಕೊಳ್ಳಿ. ಅಂಡ್ ನಿಮಗೆಲ್ಲ ಗೊತ್ತಿದೆ ಸ್ನೇಹಿತರೆ, ನಾನು ನಿಮ್ಮ ಪ್ರೀತಿಯ MLM ಶರತ್. ನಾನು ಯಾವುದೇ ಕೋಚ್ ಅಲ್ಲ, ಮೋಟಿವೇಶನಲ್ ಸ್ಪೀಕರ್ ಅಲ್ಲ, ನಾನೊಬ್ಬ ವಾಸ್ತವದ ಬಗ್ಗೆ ಮಾತನಾಡುವಂತಹ ವ್ಯಕ್ತಿ. ನೆಟ್ವರ್ಕ್ ಮಾರ್ಕೆಟಿಂಗ್ ಅಲ್ಲಿ ಸ್ನಾತಕೋತ್ತರ ಡಿಪ್ಲೊಮಾ ಮಾಡಿದ್ದೀನಿ, MBA ಮಾಡಿದ್ದೇನೆ, ಹಾಗೂ ಹಲವಾರು ಪುಸ್ತಕಗಳನ್ನ ಕನ್ನಡದಲ್ಲಿ ಬರೆದಿದ್ದೇನೆ. ಹಾಗೆ ನೆಟ್ವರ್ಕ್ ಮಾರ್ಕೆಟಿಂಗ್ ನಲ್ಲಿ ನ್ಯೂಸ್ ಪೇಪರ್ ಕೂಡ ಲಾಂಚ್ ಮಾಡಿದ್ದೇನೆ. ಸೊ ನನ್ನ ಪರಿಚಯ ನಿಮಗೆಲ್ಲ ಇದೆ. ಓಕೆ, ಅಂಡ್ ಇದು ಯಾವುದೇ ತರ ಕಂಪನಿಯ ಪ್ರಮೋಷನ್ ಆಗಿರ್ಲಿ, ಕಂಪನಿಯ ಟ್ರೈನಿಂಗ್ ಆಗಿರ್ಲಿ, ಪ್ರಾಡಕ್ಟ್ ಟ್ರೈನಿಂಗ್ ಆಗಿರ್ಲಿ ದೇವರಣೆ ಅಲ್ಲ. ಬುದ್ಧ ಅವರ ಕೆಲವೊಂದು ತತ್ವಗಳನ್ನ ನಮ್ಮ ಬಿಸ್ನೆಸ್ ನಲ್ಲಿ ಅಳವಡಿಸ್ಕೊಳ್ಳೋಣ, ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳೋಣ ಅಂತ ನಿಮ್ಮ ನಾಲೆಡ್ಜ್ ಅನ್ನ ಶೇರ್ ಮಾಡ್ತಾ ಇದೀವಿ ಅಷ್ಟೇ. ಓಕೆ, ಸೊ ಹಂಗಾಗಿ ಸ್ವಲ್ಪ ಹೊಟ್ಟೆ ಕಿಚ್ಚಲಿಂದ ಕೇಳೋದು, ಓಕೆ, ಗಾಂಚಲಿಯಿಂದ ಕೇಳೋದು, ಸಿಟ್ಲಿಂದ ಕೇಳೋದನ್ನ ಸೈಡಿಗೆ ಇಟ್ಬಿಟ್ಟು ಶಾಂತಿಯಾಗಿ ಆರಾಮಾಗಿ ಕೇಳಿ. ಓಕೆ, ಏನೋ ಶರತ್ ಹೇಳ್ತಿದ್ದಾನೆ, ನನಗೇನಾದ್ರೂ ಲಾಭ ಇದ್ರೆ ತಗೊಳೋಣ ಅಂತ. ಓಕೆ, ನನಗೆ ಗೊತ್ತಿರೋದನ್ನ ನಾನು ಶೇರ್ ಮಾಡ್ತಾ ಇದ್ದೀನಿ ನನ್ನ ವಿದ್ಯಾರ್ಥಿಗಳಿಗೆ ಅಷ್ಟೇ. ಸೊ ಇವತ್ತಿನ ಎರಡನೇ ಪಾಯಿಂಟ್ ಅನ್ನ ನಾನು ಹೇಳೋಗಿನ ಮುಂಚೆ ನಾನು ಇನ್ನೊಂದು ವಿಷಯನ ನಿಮ್ಮ ಹತ್ರ ಹಂಚ್ಕೊಂತೀನಿ. ಒಂದು ಚಿಕ್ಕ ಕತೆ ಹೇಳ್ತೀನಿ. ಓಕೆ, ಒಂದು ಊರು ಇರುತ್ತೆ. ಆ ಊರಿನಲ್ಲಿ ಒಬ್ಬ ಸ್ವಾಮೀಜಿ ಇರ್ತಾರೆ. ಅವರು ಡ್ಯಾನ್ಸ್ ಮಾಡ್ತಾರೆ, ಮಳೆ ಬರ್ತಾ ಇರುತ್ತೆ. ಸೊ ಇದು ಪರಂಪರೆಯಾಗಿ ನಡೆದು ಬರ್ತಾ ಇರುತ್ತೆ. ಸೊ ಇವರಿಗೆ ಡ್ಯಾನ್ಸ್ ಮಾಡಿಸ್ತಾರೆ, ಮಳೆ ಬರ್ತಾ ಇರುತ್ತೆ. ಸೊ ಒಂದು ದಿನ ಅಲ್ಲಿರುವಂತಹ ಒಂದು ಪೋಲಿ ಹುಡುಗರು ಏನ್ ಮಾಡ್ತಾರೆ, ಸೊ ಅವ್ರು ಡ್ಯಾನ್ಸ್ ಮಾಡಿದ್ರೆ ಅಷ್ಟೇ ಯಾಕೆ ಮಳೆ ಬರುತ್ತೆ, ನಾವು ಡ್ಯಾನ್ಸ್ ಮಾಡ್ತೀವಿ ಅಂತಂದೇಳಿ ಕುಣಿತಾರೆ ಕುಣಿತಾರೆ ಕುಣಿತಾರೆ, ಮಳೆ ಬರೋದಿಲ್ಲ. ಸೊ ಸೋಲನ್ನ ಒಪ್ಕೊಂತಾರೆ. ಸ್ವಾಮೀಜಿ ಹತ್ರ ಹೋಗ್ತಾರೆ, ಆ ಸಾಧು ಹತ್ರ. ಸಾಧು ಅವರೇ, ತಪ್ಪಾಯ್ತು, ನೀವು ಕುಣಿದ್ರೆ ಯಾಕೆ ಮಳೆ ಬರ್ತಾ ಇದೆ, ನಾವು ಕುಣಿದ್ರೆ ಯಾಕೆ ಮಳೆ ಬರ್ತಾ ಇಲ್ಲ ಅಂತ. ಸೊ ಅವಾಗ ಅವ್ರು ಹೇಳ್ತಾರೆ, ಕುಣಿಯೋದ್ರಿಂದ ಮಳೆ ಯಾವತ್ತು ಬರೋದಕ್ಕೆ ಚಾನ್ಸಸ್ ಇಲ್ಲ ಕಣಪ್ಪ. ಓಕೆ, ಕುಣಿಯೋದ್ರಿಂದ ಮಳೆ ಬರೋಗಿದ್ರೆ ಎಲ್ಲರೂ ಕುಣಿತಾ ಇದ್ರು, ಮಳೆ ಬರ್ತಾನೆ ಇರ್ತಾ ಇತ್ತು. ಸೊ ಮಳೆ ಬರಬೇಕು ಅಂತಂದು ಹೇಳಿದ್ರೆ ನಾನೇನ್ ಮಾಡ್ತೀನಿ ಅಂದ್ರೆ, ಮೊದಲು ಕ್ಲೈಮ್ಯಾಟಿಕಲ್ ಕಂಡೀಷನ್ಸ್ ಗಳನ್ನ ಸ್ಟಡಿ ಮಾಡ್ತೀನಿ. ಸ್ಟಡಿ ಮಾಡ್ತೀನಿ. ತದನಂತರ ನಾನು ಡಿಸೈಡ್ ಮಾಡ್ತೀನಿ ಮಳೆ ಬರ್ಲೇಬೇಕು, ನಾನು ಕುಣಿತಾ ಇದ್ದೀನಿ ಅಂತಂದು ಹೇಳಿದ್ರೆ ಮೈಂಡ್ ಸ್ಟ್ರಾಂಗ್ ಮಾಡ್ಕೊಂತೀನಿ. ಎರಡನೇದು, ಮಳೆ ಬರತನೂ ಕುಣಿತೀನಿ ಅಂತ. ಮಳೆ ಬರತನೂ ಕುಣಿತೀನಿ, ಅಷ್ಟು ಪ್ರಾಕ್ಟೀಸ್ ಮಾಡಿರ್ತೀನಿ, ನಿಲ್ಸೋದಿಲ್ಲ ನಾನು ಕುಣಿಯೋದು, ಅದಕ್ಕೆ ಮಳೆ ಬರೋದು ಅಂತ. ಸೊ ಈ ಹುಚ್ಚು ಹುಡ್ರಿ ಅಂತ ತಿಳ್ಕೊಂಡಿರ್ತಾರೆ, ಇವ್ನು ಕುಣಿದ್ರೆ ಮಳೆ ಬರುತ್ತೆ ಅಂತ. ಸೊ ಸ್ನೇಹಿತರೆ, ಯಾರಿಗೂ ಬಿಸ್ನೆಸ್ ಯಾರಿಗೂ ಬಿಟ್ಟಿ ಬಂದಿಲ್ಲ. ಇವತ್ತು ಯಾರಾದ್ರೂ ಸಕ್ಸಸ್ ಆಗಿದ್ದಾರೆ ಅಂತಂದ್ರೆ ನಾವು ಹೊಟ್ಟೆ ಉರ್ಸ್ಕೊಂತ ಇರ್ತೀವಿ ಅವ್ರದ್ದು ನೋಡಿ. ಓಕೆ, ಸೊ ಬೇಡ, ಅವ್ರು ಲೀಗಲ್ ಇಲ್ಲಿಗಲ್ ಸೆಕೆಂಡರಿ ಬೇಡ. ನಾವು ಏನ್ ಥಿಂಕ್ ಮಾಡೋಣ ಅಂತಂದು ಹೇಳಿದ್ರೆ, ಇವತ್ತು ಯಾರೇ ಸಕ್ಸಸ್ ಆಗಿದ್ದಾರೆ ಅಂತಂದ್ರೆ ಅವರೊಂದು ಸ್ಟ್ರಾಟರ್ಜಿನ ಮಾಡ್ಕೊಂಡಿರ್ತಾರೆ. ಓಕೆ, ಆ ಸ್ಟ್ರಾಟರ್ಜಿ ಮಾಡ್ಕೊಂಡ್ಬಿಟ್ಟು ಆ ಸ್ಟ್ರಾಟರ್ಜಿ ಪ್ರಕಾರ ಅವರು ಬಿಸ್ನೆಸ್ ಅನ್ನ ಮಾಡ್ತಾರೆ. ಮೈಂಡ್ ಅಲ್ಲಿ ಏನ್ ಮಾಡ್ಕೊಂಡಿರ್ತಾರೆ ಅಂದ್ರೆ, ನಾನು ಗೆದ್ದೇ ಗೆಲ್ತೀನಿ ಅಂತಂದೇಳಿ ಲಾಕ್ ಮಾಡ್ಕೊಂಡಿರ್ತಾರೆ. ಪಾಸಿಟಿವ್ ಥಿಂಕಿಂಗ್ ಇರ್ತಾರೆ. ಬಹಳ ಜನ, ಸರ್ ಟ್ರೈ ಮಾಡೋಣ ಬಿಡಿ, ಗೆಲ್ದ್ರೇನು ಬಿಟ್ರೆ ನೋಡೋಣಂತೆ ಬಿಡಿ, ಒಂದು ಟ್ರೈ ಮಾಡೋಣ ಬಿಡಿ, ಒಂದು ಕಾಳಕನ ಬಿಡಿ, ಸಕ್ಸಸ್ ಆದ್ರೆ ಆಯ್ತು, ಹೋಯ್ತಂದ್ರೆ ಹೋಯ್ತು. ಹಿಂಗೆ ಮೈಂಡ್ ಸೆಟ್ ರಾಂಗ್ ಇರುತ್ತೆ ಅವ್ರದ್ದು. ನಾನು ಗೆದ್ದೇ ಗೆಲ್ತೀನಿ ಅಂತ ಮೈಂಡ್ ಸೆಟ್ಲಿಂದ ಯಾರು ಬಿಸ್ನೆಸ್ ಮಾಡ್ತಾ ಇಲ್ಲ ಇವತ್ತು. 99% ಜನ ಬಿಸ್ನೆಸ್ ಮಾಡಕ್ ಬರ್ತಾರೆ. ಅದರಲ್ಲಿ ನೆಟ್ವರ್ಕ್ ಮಾರ್ಕೆಟಿಂಗ್, ಡೈರೆಕ್ಟ್ ಸೆಲ್ಲಿಂಗ್ ಬಿಸ್ನೆಸ್ ಮಾಡಕ್ ಬಂದವರು ನೆಗೆಟಿವ್ ಮೈಂಡ್ಲಿಂದಾನೆ ಬರ್ತಾ ಇದ್ದಾರೆ. ಆಮೇಲೆ ನೋಡಿ, ಈ ಸಾಧು ಮಳೆ ಬರೋತನ ಕುಣಿತೀನಿ ನಾನು ಅಂತ, ಮಳೆ ಬರೋತನ ಕುಣಿತೀನಿ, ಅದಕ್ಕೆ ಮಳೆ ಬರೋದು ಅಂತ. ಅಂದ್ರೆ ಈಸ್ ನಾನ್ ಸ್ಟಾಪ್ ಈಸ್ ಡ್ಯಾನ್ಸಿಂಗ್. ಸೊ ಯಾರಾದ್ರೂ ಇವತ್ತು ಒಂದು ಸೇಲ್ಸ್ ಬರೋತನೂ ನಾನು ಮನೆ ಮುಟ್ಟಲ್ಲ ಅಂತಂದ್ರೆ ಚಾಲೆಂಜ್ ಮಾಡಿದವ್ರಿದ್ರೆ ಪಕ್ಕಾ ಸೇಲ್ಸ್ ಬಂದೇ ಬರುತ್ತೆ. ಆತರ ನಾವು ಮಾಡಲ್ಲ. ನಮಗೆ ಬಿಟ್ಟಿ ಸೇಲ್ಸ್ ಬೇಕು, ಬಿಟ್ಟಿ ದುಡ್ಡು ಬೇಕು, ಬಿಟ್ಟಿ ಸಕ್ಸಸ್ ಬೇಕು. ಸರ್ ನಾವು 3 ಜನಕ್ಕೆ ಸಿಕ್ಕ ಸರ್, ಆ 3 ಜನ ಸೇರಲ್ಲ ಅಂದ್ರು ಸರ್, ಮನೆಗೆ ಬಂದ್ಬಿಟ್ಟೆ ಸರ್, ಈ ಬಿಸ್ನೆಸ್ ಸರಿ ಇಲ್ಲ ಸರ್. ಹೌ ನಾನು ಒಂದು ಸೇಲ್ಸ್ ಮಾಡೋವರೆಗೂ ಮನೆಗೆ ಹೋಗಲ್ಲ, ನಾನೊಂದು ಸೇಲ್ಸ್ ಮಾಡೋವರೆಗೂ ಊಟ ಮಾಡಲ್ಲ.
ನಾನು ಒಂದು ಬಿಸ್ನೆಸ್ ಮಾಡೋವರೆಗೂ ನಾನು ಬಿಡ್ತೀನಿ, ನಾನೊಂದು ಬಿಸ್ನೆಸ್ ಮಾಡೋವರೆಗೂ ಸ್ವೀಟ್ ತಿನ್ನಲ್ಲ, ನಾನೊಂದು ಬಿಸ್ನೆಸ್ ಮಾಡೋವರೆಗೂ ನೀರು ಕುಡಿಯಲ್ಲ, ನಾನೊಂದು ಬಿಸ್ನೆಸ್ ಮಾಡೋವರೆಗೂ ನಿದ್ದೆ ಮಾಡಲ್ಲ, ನಾನು ಬಿಸ್ನೆಸ್ ಮಾಡೋವರೆಗೂ ಮೊಬೈಲ್ ಮುಟ್ಟಲ್ಲ. ಈ ರೀತಿಯಾದಂತ ಸಂಕಲ್ಪ ಮಾಡ್ಕೊಳ್ಳಿ ನೋಡೋಣಂತೆ. ಅದು ಬಿಸ್ನೆಸ್ ಯಾಕೆ ಆಗಲ್ಲ ನಾನು ನೋಡ್ತೀನಿ. ಬಟ್ ಯಾರಿಗೂ ಇದು ಬೇಡ, ಎಲ್ಲರಿಗೂ ಬಿಟ್ಟಿ ಬಿಸ್ನೆಸ್ ಬೇಕು. ಸರ್ ನಾನು ತುಂಬಾ ಜನಕ್ಕೆ ಮೀಟ್ ಆದೆ ಸರ್, ನಾನು ತುಂಬಾ ಜನಕ್ಕೆ ಪ್ಲಾನ್ ತೋರಿಸಿದೆ ಸರ್, ನಾನು ತುಂಬಾ ಕಷ್ಟಪಟ್ಟೆ ಸರ್, ಯಾರೂ ಸೇರ್ಲಿಲ್ಲ. ಇಲ್ಲಿ ಬಂದು ಗಂಟೆ ಕುತ್ತಿಗೆಗೆ ಸಿಗೋವರೆಗೂ, ಬಾಯಿ ಹಾಕಿದ್ರೆ ಸಿಗೋವರೆಗೂ ಇಷ್ಟು ಗಂಗಾಳ ಅನ್ನ ತಿಂದಿರ್ತಾರೆ. ಈಗ ಏನು ಡೆಡಿಕೇಶನ್ ನೀವು ಮಾಡಿದೀರಾ ಅಂತಂದೇಳಿ ನಿಮಗೆ ದೇವರು ಸಕ್ಸಸ್ ಕೊಡ್ಬೇಕು ಹೇಳಿ? ಸಂಕಲ್ಪ ಮಾಡ್ಕೊಳ್ಳಿ, ಹೌದಲ್ವಾ? ಸೊ ಈ ಕಥೆಯಲ್ಲಿಂದ ನಮಗೆ ಸಿಗೋದು ಏನು ಅಂತಂದು ಹೇಳಿದ್ರೆ ಸ್ನೇಹಿತರೆ, ನಾವು ಏನು ಬಿಸ್ನೆಸ್ ಅನ್ನ ಮಾಡ್ತಾ ಇದ್ದೀವಿ ಅದ್ರ ಬಗ್ಗೆ ಸ್ಟಡಿ ಕಂಪ್ಲೀಟ್ ಆಗಿ ಮಾಡಿರ್ಬೇಕು. ನಮ್ಮ ಮೈಂಡ್ ಸೆಟ್ ಅನ್ನ ನಾನು ಗೆದ್ದೇ ಗೆಲ್ತೀನಿ ಅಂತಂದೇಳಿ ಮಾಡ್ಕೊಂಡಿರ್ಬೇಕು. ಮೂರನೇದು, ಬಿಸ್ನೆಸ್ ಆಗೋವರೆಗೂ ಕಷ್ಟಪಡ್ಬೇಕು. ಬಿಸ್ನೆಸ್ ದುಡ್ಡು ಬರೋವರೆಗೂ ಸ್ಟ್ರಗಲ್ ಮಾಡ್ತಾ ಇರ್ಬೇಕು, ಬಿಡ್ಲೇಬಾರ್ದು. ನನ್ನ ಬಿಸ್ನೆಸ್ ಇಲ್ಲಿ ಮುಗೀತು, ನಾನು ನಿಲ್ಲಿಸ್ತೀನಿ, ಈ ಮಾತು ನಿಮ್ ಬಾಯಲ್ಲಿ ಬರಲೇಬಾರ್ದು. ನೆಕ್ಸ್ಟ್ 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 ಪ್ಲಾನ್ ಎ, ಪ್ಲಾನ್ ಬಿ, ಪ್ಲಾನ್ ಸಿ, ಪ್ಲಾನ್ ಸಿ, ಪ್ಲಾನ್ ಡಿ, ಪ್ಲಾನ್ ಡಿ, ನೆಕ್ಸ್ಟ್ 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 ಹೋಗ್ತಾ ಇರ್ಬೇಕು. ಈ ಚಾಲೆಂಜ್ ನಿಮ್ಮಲ್ಲಿ ಇದೆನಾ? ಮೊದ್ಲು ಅದನ್ನ ಗಮನ ಹಿಡ್ಕೊಳ್ಳಿ, ಮೊದ್ಲು ಅದನ್ನ ಕೇಳ್ಕೊಳ್ಳಿ. ಸ್ವಂತ MLM ಕಂಪನಿ ಮಾಡೋರು ಹಾಗೂ ಕಂಪನಿಯನ್ನ ರನ್ ಮಾಡೋರು, ಸಾಫ್ಟ್ವೇರ್, ಪ್ಲಾನ್, ಪ್ರಾಡಕ್ಟ್, ಕಂಪ್ಲೇಂಟ್ಸ್, ಪ್ಲಾನ್ ಡಿಸೈನಿಂಗ್, ಟ್ರೈನಿಂಗ್, ಇದ್ರದ್ದೆಲ್ಲದಕ್ಕೂ ಒಂದು ಸೊಲ್ಯೂಷನ್ MLM ಶರತ್. ನಾನು ಯಾವಾಗ್ಲೂ ನಿಮ್ ಜೊತೆಗೆ ಇರ್ತೀನಿ. ಒಂದ್ಸಲ ಬಂದು ಭೇಟಿ ಕೊಡಿ, ನನ್ನ ಜೊತೆ ಚರ್ಚೆ ಮಾಡಿ. ಸೊ ಈ ಪ್ಲಾನ್ಸ್, ಸಾಫ್ಟ್ವೇರ್, ಸಿಸ್ಟಮ್ ಅದೆಲ್ಲ ಹೇಗೆ ವರ್ಕ್ ಆಗುತ್ತೆ, ಅಲ್ಲಿ ಎಲ್ಲಿ ಫಾಲ್ಟ್ ಹೊಡಿತಾ ಇದ್ದೀರಾ, ಅಥವಾ ಏನ್ ನಿಮಗೆ ಬೇಕು, ನಿಮ್ಮದೇ ಒಂದು ಡೈರೆಕ್ಷನ್ ಅಲ್ಲಿ ನೀವು ಹೋಗ್ಬೇಕು ಅಂತ ಹೇಳಿದ್ರೆ ಏನೆಲ್ಲ ಇಂಪಾರ್ಟೆಂಟ್ ಇದೆ ಇದನ್ನ ತಿಳ್ಕೊಳ್ಳೋದಕ್ಕೆ ಒಂದ್ಸಲ ನೇರವಾಗಿ ನನಗೆ ಭೇಟಿ ನೀಡಿ. 9739313938 ಇದು ನನ್ನ ಪರ್ಸನಲ್ ವಾಟ್ಸ್ಆಪ್ ನಂಬರ್, ಕಾಲಿಂಗ್ ನಂಬರ್. ನೀವು ಕಾಲ್ ಮಾಡಿ, ನನ್ನ ಆಫೀಸ್ ಬೆಂಗಳೂರಲ್ಲಿ ಇದೆ, ಬನ್ನಿ ಭೇಟಿ ಆಗೋಣ. ಇದು ಗೊತ್ತಿಲ್ಲದೆ ದಯವಿಟ್ಟು ನೀವು ಸ್ವಂತ ಒಂದು ಡೈರೆಕ್ಟ್ ಸೆಲ್ಲಿಂಗ್ ಕಂಪನಿ ಮಾಡೋದಕ್ಕೆ ಕೈ ಹಾಕಬೇಡಿ. ಹಾಗೂ ಒಂದು ಡೈರೆಕ್ಟ್ ಸೆಲ್ಲಿಂಗ್ ಕಂಪನಿ ನಡೆಸ್ತಾ ಇದ್ರೆ ದಯವಿಟ್ಟು ಇದನ್ನೆಲ್ಲ ತಿಳ್ಕೊಂಡು ಮುಂದೆ ನಡೆಸಬೇಕು ಅನ್ನೋದು ನನ್ನ ಉದ್ದೇಶ. ಹಾಗೆ ನೆಟ್ವರ್ಕರ್ ಅವರಿಗೆ ನನ್ನ ಕಿವಿ ಮಾತು ಏನು ಅಂದ್ರೆ, ನೀವು ಯಾವ್ದಾದ್ರು ಒಂದು ಹೊಸ ಕಂಪನಿ ಜಾಯ್ನ್ ಆಗ್ತಿದ್ರ ಅಂದ್ರೆ ಅದ್ರದ್ದು ದಯವಿಟ್ಟು ಲೀಗಲ್, ಪ್ಲಾನ್, ಸಾಫ್ಟ್ವೇರ್ ಎಲ್ಲವನ್ನ ತಿಳ್ಕೊಂಡು ಅದರಲ್ಲಿ ನಿಮ್ಮ ಜೀವನವನ್ನ ಹಾಕಿ. ಇಲ್ಲ ಅಂದ್ರೆ ಆ ಕಂಪನಿಲಿ ಕೆಲಸ ಮಾಡಬೇಡಿ. ಇದು ನಾನು ಹೇಳ್ತಾ ಇಲ್ಲ, ಡೈರೆಕ್ಟ್ ಸೆಲ್ಲಿಂಗ್ MLM ರೂಲ್ಸ್ ಅಂಡ್ ಲಾ ಹೇಳ್ತಾ ಇದೆ. ಥ್ಯಾಂಕ್ ಯು. ಒಂದ್ಸಲ ಬನ್ನಿ ಭೇಟಿ ಆಗೋಣ, ನಾವು ನೀವು ಭೇಟಿ ಆದಂಗೆ ಆಗುತ್ತೆ. ಮತ್ತೆ ಹೆಚ್ಚಿನ ಮಾಹಿತಿಗೆ ನಾನು ನಿಮ್ ಜೊತೆಗೆ ಇರ್ತೀನಿ. ಎಲ್ಲ ವಿಡಿಯೋ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಪ್ರತಿಯೊಬ್ಬರಿಗೂ ಇದನ್ನ ಹಂಚಿ. MLM ಶರತ್ ನಿಮ್ ಜೊತೆಗೆ ಇರ್ತಾನೆ. ಥ್ಯಾಂಕ್ ಯು. ಸೊ ಪ್ರಪಂಚದ ಮೊಟ್ಟ ಮೊದಲ ಕನ್ನಡದ ಮಾಸಪತ್ರಿಕೆ, ಜಾಹೀರಾತು ಮುಕ್ತ ಹಾಗೂ ಯಾವುದೇ ಕಂಪನಿಯ ಪ್ರಚಾರವಿಲ್ಲದೆ ಕನ್ನಡದ ನೆಟ್ವರ್ಕ್ ಮಾರ್ಕೆಟಿಂಗಿಗೆ, ಇಂಡಸ್ಟ್ರಿಗೆ ಸಂಬಂಧಪಟ್ಟಿರುವಂತಹ ಮಾಸಪತ್ರಿಕೆ ಕನ್ನಡದಲ್ಲಿ ನಿಮ್ಮ ಮನೆಗೆ ಪ್ರತಿ ತಿಂಗಳು ಬರುತ್ತೆ ಸ್ನೇಹಿತರೆ. ಇದು ಒಂದು ಹೊಸದಾಗಿ ನಾನು ಮಾಡಿದ್ದೇನೆ. ಇದನ್ನ ಎಲ್ಲರೂ ತರಿಸ್ಕೊಡ್ತಾ ಇದ್ದಾರೆ. ನೀವು ಯಾವುದೇ ಕಂಪನಿಯಲ್ಲಿ ಎಲ್ಲೇ ಇರಿ, ಯಾವುದೇ ಊರಿನಲ್ಲಿ ಇರಿ, ಯಾವುದೇ ಕಂಪನಿಯಲ್ಲಿ ನೆಟ್ವರ್ಕ್ ಮಾರ್ಕೆಟಿಂಗ್ ಮಾಡ್ತಾ ಇರಿ. ನೆಟ್ವರ್ಕ್ ಮಾರ್ಕೆಟಿಂಗ್ ಪ್ರಪಂಚದಲ್ಲಿ ಏನೆಲ್ಲ ಆಗ್ತಾ ಇದೆ, ಇಂಡಿಯಾದಲ್ಲಿ ಏನೆಲ್ಲ ಆಗ್ತಾ ಇದೆ, ಕರ್ನಾಟಕದಲ್ಲಿ ನೆಟ್ವರ್ಕ್ ಮಾರ್ಕೆಟಿಂಗ್ ಹೇಗೆ ಬೆಳೀತಾ ಇದೆ, ಪ್ರತಿಯೊಂದು ಇಂಚು ಮಾಹಿತಿನೂ ಈ ನ್ಯೂಸ್ ಪೇಪರ್ ನಲ್ಲಿ ಬರುತ್ತೆ. ನೆಟ್ವರ್ಕ್ ಮಾರ್ಕೆಟಿಂಗಿಗೆ ಒಂದು ನ್ಯೂಸ್ ಪೇಪರ್ ಇರಲಿಲ್ಲ, ಒಂದು ನೆಟ್ವರ್ಕ್ ಮಾರ್ಕೆಟಿಂಗ್ ಮಾಸಪತ್ರಿಕೆ ನಾನು ಬಿಡುಗಡೆ ಮಾಡಿದ್ದೀನಿ. ಹೆಚ್ಚಿನ ಮಾಹಿತಿಗಾಗಿ ಇಲ್ಲಿ ಕರೆ ಮಾಡಿ, ಈ ನಂಬರ್ಗೆ ತಿಳಿದುಕೊಳ್ಳಿ, ವಾಟ್ಸ್ಆಪ್ ಮಾಡಿ. ನಿಮಗೆ ಪ್ರತಿಯೊಂದು ಡೀಟೇಲ್ಸ್ ಈ ನಂಬರ್ ಅಲ್ಲಿ ಸಿಗುತ್ತೆ. ಇದನ್ನ ಹೇಗೆ ಸಬ್ಸ್ಕ್ರೈಬ್ ಮಾಡಬೇಕು, ಇದನ್ನ ಹೇಗೆ ಅಪ್ಡೇಟ್ ಮಾಡ್ಕೋಬೇಕು, ಪ್ರತಿಯೊಂದನ್ನು ಹೇಳ್ಕೊಡ್ತೀನಿ. ಯಾಕಂದ್ರೆ ಈ ಮಾಸಪತ್ರಿಕೆಯಿಂದ ನಿಮಗೆ ಬಹಳಷ್ಟು ಲಾಭಗಳುಂಟು. ಒಂದೇದೇನಂದ್ರೆ ಅಪ್ಡೇಟ್ಸ್ ತಿಳ್ಕೋಬಹುದು ನೆಟ್ವರ್ಕ್ ಮಾರ್ಕೆಟಿಂಗ್ ಅಲ್ಲಿ. ಎರಡನೇದು, ನೀವು ನೆಟ್ವರ್ಕ್ ಮಾರ್ಕೆಟಿಂಗ್ ಅಲ್ಲಿ ಹೆಚ್ಚಿನ ಅವಕಾಶವನ್ನ ಪಡಿಬಹುದು, ಬೆಳಿಬಹುದು, ಇನ್ನು ಹೆಚ್ಚು ಹಣವನ್ನು ಗಳಿಸಬಹುದು. ಮೂರನೇದು, ನೆಟ್ವರ್ಕ್ ಮಾರ್ಕೆಟಿಂಗ್ ನಲ್ಲಿ ನಡೀತಿರುವ ಮೋಸ, ಅನ್ಯಾಯದ ವಿರುದ್ಧ ಏನೆಲ್ಲ ನಡೀತಾ ಇದೆ ಈ ಮಾಸಪತ್ರಿಕೆಯಲ್ಲಿ ಇರುತ್ತದೆ. ನಾಲ್ಕನೇದಾಗಿ, ನೆಟ್ವರ್ಕ್ ಮಾರ್ಕೆಟಿಂಗ್ ಅಲ್ಲಿ ಅವಾಗವಾಗ ಜನರು ನೆಗೆಟಿವ್ ಆಗ್ತಾ ಇರ್ತಾರೆ. ಆ ನೆಗೆಟಿವ್ ಆಗ್ಲಿಲ್ದಂಗೆ ಇರಬೇಕು ಅಂದ್ರೆ ಈ ಮಾಸಪತ್ರಿಕೆ ಹೆಲ್ಪ್ ಮಾಡುತ್ತೆ. ಪ್ರತಿ ತಿಂಗಳು ಅವ್ರ ಮನೆಗೆ ಹೋಗೋದ್ರಿಂದ ಅವ್ರು ಮತ್ತೆ ಅದನ್ನೇ ಆಕ್ಟಿವೇಟ್ ಆಗಿ ಕೆಲಸ ಮಾಡೋದ್ರಲ್ಲಿ ಯೂಸ್ ಆಗುತ್ತೆ. ನೀವೆಲ್ಲ ಯಾರೆಲ್ಲ ಅಪ್ಲೈನ್ಸ್ ಇದ್ದೀರಿ, ಯಾರೆಲ್ಲ ತಂಡ ಕಟ್ಟಿದ್ದೀರಿ, ಎಲ್ಲರಿಗೂ ಇದನ್ನ ಸಬ್ಸ್ಕ್ರೈಬ್ ಮಾಡಿಸಿ. ಯಾಕಂದ್ರೆ ಇದು ಯಾವ ಕಂಪನಿ ಪರವಾಗಿ ಇರೋದಿಲ್ಲ, ಹಾಗೂ ಯಾವ ಲೀಡರಿನ ಪ್ರಚಾರನೂ ಈ ಮಾಸಪತ್ರಿಕೆಯಲ್ಲಿ ಇರೋಲ್ಲ, ಯಾವ ಅಡ್ವರ್ಟೈಸ್ಮೆಂಟ್ ಇರೋದಿಲ್ಲ. ಇದು ಟೋಟಲಿ ಜಾಹೀರಾತು ಮುಕ್ತ ಮಾಸಪತ್ರಿಕೆ ಆಗಿರುತ್ತೆ. ಸೊ ಟೋಟಲಿ ಜಾಹೀರಾತು ಮುಕ್ತ ಆಗಿರುತ್ತೆ. ಇದರಲ್ಲಿ ಯಾವುದೇ ಕಂಪನಿಯ ಪ್ರಚಾರ, ಯಾವುದೇ ಅಡ್ವರ್ಟೈಸ್ಮೆಂಟ್ ಇರೋದಿಲ್ಲ. 100% ಔಟ್ ಆಫ್ ಔಟ್ ಒಳ್ಳೆ ಇನ್ಫಾರ್ಮೇಶನ್ ಇರುತ್ತೆ, ಮೋಟಿವೇಶನ್ ಸ್ಟೋರೀಸ್ ಇರುತ್ತೆ. ಡೈರೆಕ್ಟ್ ಸೆಲ್ಲಿಂಗ್ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಬಗ್ಗೆ ಮಾತನಾಡ್ತೀವಿ. ಹಾಗೂ ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿ ಪ್ರಪಂಚದಲ್ಲಿ ಏನೇನೆಲ್ಲ ನಡೀತಾ ಇದೆ, ಈ ತಿಂಗಳಲ್ಲಿ ಏನಾಯ್ತು, ಮುಂದಿನ ತಿಂಗಳಲ್ಲಿ ಏನಾಗುತ್ತೆ, ಈ ರೀತಿಯಾದಂತಹ ಇನ್ಫಾರ್ಮೇಶನ್ ಗಳನ್ನ ಈ ಮಾಸಪತ್ರಿಕೆಯಲ್ಲಿ ಬಿಡುಗಡೆ ಮಾಡ್ತೀವಿ. ಇದು ಕನ್ನಡದಲ್ಲಿ ಇರುತ್ತೆ. ಇದು ನಿಮ್ಮ ಮನೆ ಅಡ್ರೆಸ್ ಕೊಟ್ಟು ನೀವು ಸಬ್ಸ್ಕ್ರೈಬ್ ಆದ್ರೆ ನಿಮ್ಮ ಮನೆ ಬಾಗಿಲಿಗೆ ಪ್ರತಿ ತಿಂಗಳು ಬರುತ್ತೆ ಸ್ನೇಹಿತರೆ. ತುಂಬಾ ಕಡಿಮೆ ಶುಲ್ಕವನ್ನು ಇಟ್ಟಿದ್ದೀವಿ, ತುಂಬಾ ಕಡಿಮೆ ಅಮೌಂಟ್ ಅಲ್ಲಿ ನಿಮಗೆ ಈ ಪತ್ರಿಕೆ ಮನೆಗೆ ತಲುಪುತ್ತೆ. ಥ್ಯಾಂಕ್ ಯು ವೆರಿ ಮಚ್. ಈ ಕೂಡಲೇ ಸಬ್ಸ್ಕ್ರೈಬ್ ಆಗಲಿ, ಮತ್ತೆ ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ, ಹಂಚಿ. ಈ ಇನ್ಫಾರ್ಮೇಶನ್ ಎಲ್ಲರಿಗೂ ಹಂಚಬೇಕು, ಯಾಕಂದ್ರೆ ನಾವೆಲ್ಲ ಒಂದಾಗಬೇಕು ಸ್ನೇಹಿತರೆ.
ನೆಟ್ವರ್ಕ್ ಮಾರ್ಕೆಟಿಂಗ್ನಲ್ಲಿ ಭಾಳಷ್ಟು ಜನ ಬೆಳಿಬೇಕು ಅಂತ ಆಸೆ ಪಡ್ತಾರೆ, ಬಟ್ ಯಾವುದೇ ಪುಸ್ತಕಗಳನ್ನು ಓದೋದಿಲ್ಲ. ಹಾಗಾಗಿ ಕನ್ನಡದಲ್ಲಿ ಮೊಟ್ಟ ಮೊದಲ ಬಾರಿಗೆ ನೆಟ್ವರ್ಕ್ ಮಾರ್ಕೆಟಿಂಗ್ ಜ್ಞಾನ ಭಂಡಾರ ಅನ್ನೋ ಪುಸ್ತಕ ಬರೆದಿದ್ದೇನೆ. ಇದು 3 ಭಾಗದಲ್ಲಿರುತ್ತೆ, ಭಾಗ 1, ಭಾಗ 2, ಭಾಗ 3. ಸೊ ಬಿಗಿನರ್ಸ್ ಹೇಗಿರಬೇಕು, ಟೀಮನ್ನು ಹೇಗೆ ಕಟ್ಟಬೇಕು, ತದನಂತರ ಟೀಮ್ನಿಂದ ಹೇಗೆ ರಿಟೈರ್ಡ್ ಆಗಬೇಕು, ನೆಟ್ವರ್ಕ್ ಮಾರ್ಕೆಟಿಂಗ್ನಲ್ಲಿ ನಡೀತಿರುವಂಥ ಮೋಸದ ಕಂಪನಿಗಳು ಯಾವ್ಯಾವ ಇದ್ದಾವೆ, ಹಾಗೂ ನೆಟ್ವರ್ಕ್ ಮಾರ್ಕೆಟಿಂಗ್ನಲ್ಲಿ ಹೊರಡಿಸಿರುವಂಥ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಕನ್ನಡದಲ್ಲಿ ಅನುವಾದ ಮಾಡಿ ಈ ಪುಸ್ತಕದಲ್ಲಿ ಬರೆಯಲಾಗಿದೆ. ಇದು ತುಂಬಾ ಮಾನ್ಯತೆ ಪಡೆದಿದೆ. ತುಂಬ ಜನ ಇದನ್ನು ಓದಿಬಿಟ್ಟು ತುಂಬ ಇನ್ಕಮನ್ನು ಗಳಿಸ್ತಾ ಇದ್ದಾರೆ. ನೀವು ಕೂಡ ಈಗಲೇ ಈ ಪುಸ್ತಕವನ್ನು ಖರೀದಿ ಮಾಡಿ ಈ ನಂಬರಿಗೆ ಕರೆ ಮಾಡಿ ಈ ಪುಸ್ತಕದ ಬೆಲೆ ಎಲ್ಲ ತಿಳ್ಕೊಳ್ಳಿ. ಹಾಗೂ ಈ ಪುಸ್ತಕ ಆರ್ಡರ್ ಮಾಡಿದ್ರೆ ನಿಮ್ಮ ಮನೆಗೆ ಹೋಮ್ ಡೆಲಿವರಿ ಆಗಿದೆ. ಹಾಗೆ ನೆಟ್ವರ್ಕ್ ಮಾರ್ಕೆಟಿಂಗ್ನಲ್ಲಿ ನೀವು ಹೇಗೆ ದೊಡ್ಡ ತಂಡವನ್ನು ಕಟ್ಬೋದು, ಇನ್ವಿಟೇಷನ್ ಟಿಪ್ಸ್ ಆಗಿರ್ಬೋದು, ಫಾಲೋಅಪ್ ಟಿಪ್ಸ್ ಆಗಿರ್ಬೋದು, ಪ್ರೆಸೆಂಟೇಷನ್ ಯಾವ ರೀತಿ ಕೊಡಬೇಕು, ಕ್ಲೋಸಿಂಗ್ ಯಾವ ರೀತಿ ಮಾಡಬೇಕು, ಪ್ರತಿಯೊಂದನ್ನು ಈ ಪುಸ್ತಕದಲ್ಲಿ ಕನ್ನಡದಲ್ಲಿ ಇಂಚಾಗಿ ಬರೆಯಲಾಗಿದೆ. ಇದನ್ನು ಬರೆದಿರೋದು ನಾನು ನಿಮ್ಮ ಪ್ರೀತಿಯ MLM ಶರತ್. ತುಂಬ ಈ ಪುಸ್ತಕದ ಬೇಡಿಕೆ ಇದೆ. ಆಲ್ರೆಡಿ 5-6 ವರ್ಷದಿಂದ ಈ ಪುಸ್ತಕ ತುಂಬ ಜನ ಓದ್ತಾ ಇದ್ದಾರೆ, ತುಂಬ ಎತ್ತರಕ್ಕೆ ಬೆಳೆದಿದ್ದಾರೆ. ಈ ಕೂಡಲೇ ಈ ಪುಸ್ತಕ ನೀವು ಕರೆಸ್ಕೊಳ್ಳಿ. ಹೆಚ್ಚಿನ ಮಾಹಿತಿಗೆ ಈ ನಂಬರಿಗೆ ಕರೆ ಮಾಡಿ, ವಾಟ್ಸಪ್ ಮಾಡಿ ನಿಮ್ಮ ಮನೆಗೆ ಈ ಪುಸ್ತಕವನ್ನು ತರಿಸ್ಕೊಡಿ. ಒಂದು ಸಲ ಈ ಪುಸ್ತಕನ ಓದಿ ಈ ಪುಸ್ತಕದ ಬೆಲೆ ಏನು ಅಂತ ಗೊತ್ತಾಗುತ್ತೆ. ಯಾಕಂದರೆ ಅಂಬೇಡ್ಕರ್ ಅವರು ಹೇಳಿದ್ದಾರೆ, ಯಾರು ಪುಸ್ತಕವನ್ನು ಓದ್ತಾರೆ ಅವರೇ ಪ್ರಪಂಚವನ್ನು ಆಳ್ತಾರೆ ಅಂತಂದೇಳಿ. ನೀವು ನೆಟ್ವರ್ಕ್ ಮಾರ್ಕೆಟಿಂಗ್ನಲ್ಲಿ ಈ ಪುಸ್ತಕವನ್ನು ಓದಿಲ್ಲ ಅಂತ ಹೇಳಿದ್ರೆ ನೀವು ನೆಟ್ವರ್ಕ್ ಮಾರ್ಕೆಟಿಂಗ್ ಮಾಡೋದ್ರಲ್ಲಿ ಯಾವುದೇ ಮೀನಿಂಗ್ ಇಲ್ಲ ಸ್ನೇಹಿತರೆ. ಯಾಕಂದರೆ ನೆಟ್ವರ್ಕ್ ಮಾರ್ಕೆಟಿಂಗ್ನ ಪ್ರತಿಯೊಂದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಕನ್ನಡದಲ್ಲಿ ಇದೆ. ಈ ಪುಸ್ತಕ ಕೇವಲ ಕನ್ನಡದಲ್ಲಿ ಅವೈಲಬಲ್ ಇದೆ. ಕನ್ನಡದಲ್ಲಿ ಕನ್ನಡಿಗರಿಗೋಸ್ಕರ ಬರೆದಿರುವಂಥ ಪುಸ್ತಕ ಇದು. ಈ ಕೂಡಲೇ ತಗೊಂಡು ಓದಿ. ಥ್ಯಾಂಕ್ ಯು ವೆರಿ ಮಚ್.